ಕೋಲಾಟ ಪದವನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕೆಸ್ತೂರು ಗೋವಿಂದರಾಜುರವರು. ಬರ್ಲಿ ಜೋರಾದ ಚಪ್ಪಾಳೆ. ಮರುಕಣುಗಾವೋ ಜಾಣ ತಂದನ್ನೆ ತಾನಂದರುಳೋ ಜಾಣ ಅರುಳೋ ಮರುಳಂದರುಳೋ ಜಾಣ ಮಗ್ಗಲ್ದೆ ಬರುವ ಕಣ್ಗಾಲ ಮರದಡಿ ಕಂಡಲ ಮಲ್ಲುಮ ಸೊಪ್ಪುಗಾವೋ ಜಾಣ ತಂದನ್ನೆ ತಾನಂದರುಳೋ ಜಾಣ ಅರುಳೋ ಮರುಳಂದರುಳೋ ಜಾಣ. ಈ ಊರ ಮುಂದೊಂದೊಂದಳ್ಳಿ ಮರಬುಟ್ಟಿ ಬಾಗಿ ಬರಯ್ಯ ಬಳಸೆಟ್ಟೋ ಜಾಣ ತಂದನ್ನೆ ತಾನಂದರುಳೋ ಜಾಣ ಅರುಳೋ ಮರುಳಂದರುಳೋ ಜಾಣ. ಬಾಗಿ ಬರಯ್ಯ ಬಳಸೆಟ್ಟಿ ನಮ್ಮೂರ ಬಾಲ್ಯರ್ಗೆ ಬಳೆ ತೊಡೀರೆಂತೋ ಜಾಣ ತಂದನ್ನೆ ತಾನಂದರುಳೋ ಜಾಣ ಅರುಳೋ ಮರುಳಂದರುಳೋ ಜಾಣ. ಬಾಳೆಹಣ್ಣಿನಂಗೆ ಬಾಗಿ ಗುಬ್ಬಿ ಕೆರೆ 40 ಕೋವಿ ಮದುಗಾವೋ ಜಾಣ ತಂದನ್ನ ತಾನಂದರುಳೋ ಜಾಣ ಅರುಳೋ ಮರುಳಂದರುಳೋ ಜಾಣ. 40 ಕೋವೆ ಮದುಗಾವಿ ಏರಿ ಮೇಲೆ ತಂದೆ ಉಚ್ಚೆನ್ನಸುವ ಪೂಜೋ ಜಾಣ ತಂದನ್ನ ತಾನಂದರುಳೋ ಜಾಣ ಅರುಳೋ ಮರುಳಂದರುಳೋ ಜಾಣ. ಹೋಯ್ತಂಬಳಿ ನೀರಿಗೆ ಇನ್ನೊಂದು ಕಂಬಳಿ ಸಂತೆಗೆ ಹಿಂದು ತಿರುವು ಮುಂದು ತಿರುವು ಕಾಪಿಲಯ ದಾಮಿಲಯ ಮಾತಿ ಬಂದು ಸಭೆಯೊಳಗೆ ಅಲೆ ನಿಲ್ಲು ದೈ ದಿಂಬ ದೈ ದೈ ತ. ಓಕೆ, ನಮ್ಮ ಬಾಯ್ಸ್ ಅಲ್ಲಿ ಟೇಪ್ ಕಟ್ ಮಾಡಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ತಗೊಂಡಿದ್ದು ನಮ್ಮ ಕೆಸ್ತೂರು ಗೋವಿಂದ್. ಇಲ್ಲ ಇದು ಅದೇ ಅಲ್ಲಿಗೆ ಬರ್ತಾ ಇದ್ದೆ. ಇದು ಕೋಲ, ಇದೇನ್ ರಾಗಿ, ಇದು ಮುದ್ದೆ ಮಾಡ್ತಾರಲ್ಲ ಆ ತರ ಇದೆ. ಇದ್ರಲ್ಲಿ ಕೋಲಾಟ ಹೆಂಗ? ಇಲ್ಲ ಮೇಡಮ್, ಕೋಲಾಟ ಇದರಲ್ಲಿ ಹಳ್ಳಿ ಕಡೆ ಇದರಲ್ಲಿ ಯಾಕಂದ್ರೆ ಸಣ್ಣ ಪುಟ್ಟ ಕೋಲ್ ತಗೊಂಡ್ರೆ ಒಂದೇ ಏಟಿಗೆ ಚಿದ್ರು ಚೂರಾಗ್ಬಿಡ್ತೈತೆ ಅದು. ಇದ್ರ ತಲೆಗೆ ಹೌದಾ ಮೇಡಮ್ ನಾನು ಕಲ್ತಿದ್ದೀನಿ. ಸೊ ಕಲಿಬೇಕಾದ್ರೆ ಗೆಣ್ಗಳೆಲ್ಲ ಊದ್ಕೊಂಡ್ಬಿಟ್ಟಿದ್ದಾವೆ. ಯಾಕಂದ್ರೆ ಕೋಲ್ ಬಿದ್ರೆ ಸುಮ್ಮನೆ ಏಟ್ ಬೀಳಲ್ಲ ಮೇಡಮ್. ಅದಕ್ಕೆ ಇಷ್ಟು ದೊಡ್ಡ ಕೋಲಲ್ಲಿ ಹೊಡೆದ್ರೆ ಏನಾಗಲ್ಲ ಅಂತ ಮೇಡಮ್. ಸೌಂಡು ತುಂಬಾ ಚೆನ್ನಾಗಿ ಬರುತ್ತೆ. ಕಾರೆ ಕಡ್ಡಿದ್ದು ಕೋಲ್ ಹೊಡೆಯಲ್ಲ ಅದು ಬೇಗ. ಓಕೆ, ನೆಕ್ಸ್ಟ್ ಮರ ಹೊಡೆಯಲ್ಲ, ಮರದ ಗಿಣ್ಣೆ ತೊಗೊಂಡ್ಬಂದ್ಬಿಟ್ಟು ಆಮೇಲೆ. ಓಕೆ ರೈಟ್. ಅರ್ಚನಾ ಮ್ಯಾಮ್, ಈ ಕೋಲಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೇಳಿದ ತಕ್ಷಣನೇ ಅಯ್ಯೋ ಇದೇನು ಫೋಕ್ ರ್ಯಾಪ್ ಇದು, ಅಬ್ಬಾಬಾಬಾಬಾ ಅಷ್ಟೊಂದು ಪದಗಳು, ಆಮೇಲೆ ಕೊನೆಯಲ್ಲಿ ಟೆಂಪೋ ಬೇರೆ ಜಾಸ್ತಿ ಆಗುತ್ತೆ, ಆಮೇಲೆ ಒಂದೊಂದು ಸಾಲು ಬೇರೆ ಬೇರೆ ಇದು ರಿದಮಲ್ಲಿ ಬೇರೆ ಬೇರೆ ತಾಳದಲ್ಲಿ ತುಂಬ ಚಾಲೆಂಜಿಂಗ್ ಆಗಿದೆ ಇದು. ಅಂದರೆ ತುಂಬ ಅಭ್ಯಾಸ ಹಿಡ್ತಾ ಇದ್ದರೆ ಈ ಥರದ ಹಾಡುಗಳನ್ನು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ. ಅದು ಇವ್ರ ಪುಸ್ತಕಗಳನ್ನು ಇಟ್ಕೊಳ್ದೇನೆ ಬಹುಶಃ ತುಂಬ ಸಮಯದಿಂದ ಈ ಹಾಡನ್ನು ಹಾಡ್ಕೊಂಡು ಬಂದಿದ್ದಾರೆ ಅನಿಸುತ್ತೆ, ಅದು ಗೊತ್ತಾಗುತ್ತೆ. ಚೆನ್ನಾಗಿತ್ತು ಗೋವಿಂದರಾಜ್ ಅವರೇ. ಇನ್ನು ವೆರೈಟಿ ಬರಲಿ, ಕೇಳೋದಕ್ಕೆ ನಮಗೂ ಆಸೆ ಇದೆ. ಆಲ್ ದ ವೆರಿ ಬೆಸ್ಟ್. ಕೋಲಾಟನೂ ಆಡ್ತೀರಿ ಅನ್ನೋ ಜೊತೆಲಿ ಅಂತ ನಾವು ಅರ್ಚನೆ ಕೂಡ ಮಾತಾಡ್ಕೊಂಡ್ವಿ. ಇಲ್ಲ ಸರ್, ಒಬ್ಬ ಆಡೋಕ್ಕಾಗಲ್ಲ ಕೋಲಾಟ. ಗೊತ್ತಾಯಿತು, ತುಂಬ ಅದೇನೋ ಹೇಳ್ತಾರಲ್ಲ ಟಂಗ್ ಟ್ವಿಸ್ಟರ್ ಅಂತ, ಇದು ಕಷ್ಟಕರವಾದ ಹಾಡು. ಬಟ್ ಪದಗಳು ಅರ್ಥ ಆಗಲಿಲ್ಲ ನಮ್ಗೆ ಸರಿಯಾಗಿ. ಅಂದರೆ ಇದು ಕೋಲಾಟದಲ್ಲಿ ಇದು ತಾಳಗಟ್ಟಿಗೆ ಹೆಚ್ಚುಗಟ್ಟಿಗೆ ಅಂತ ಬರುತ್ತೆ ಸರ್. ತಾಳಗಟ್ಟಿಗೆ ಅಂದರೆ ಮೇಡಮ್ ಒಂದು ನಿಮಿಷ ಕೊಡಿ. ಈ ಥರ ಬಂದಾಗ ಈ ಥರ ಬೇರೆ ಸಾಂಗ್ ಇದ್ದಾವೆ, ಸ್ಲೋ ಬರುತ್ತೆ ಸರ್. ಇದು ಹೆಚ್ಚುಗಟ್ಟಿಗೆ ಅಂದರೆ ಇದೇ ಸ್ಪೀಡಲ್ಲಿ ಬರುತ್ತೆ ಸರ್. ನನಗೆ ಅರ್ಥ ಆಗಲಿಲ್ಲ, ಬಟ್ ಒಳ್ಳೆ ಹಾಡು. ಮತ್ತು ಕೋಲಾಟದ ಹಾಡೆ ಪಕ್ಕಾ ಒರಿಜಿನಲ್ ಕೋಲಾಟದ ಹಾಡು ನೀವು ಆಡಿದ್ದು. ಸರ್ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ ಅಂತ ನಾನು ಹೇಳಿದೆ ಅಷ್ಟೇ. ಬಟ್ ಕಷ್ಟವಾದ ಹಾಡನ್ನು ನೀವು ತುಂಬ ಸುಲಲಿತವಾಗಿ ನೀವು ಹಾಡಿದಿರಲ್ಲ, ಅದಕ್ಕೆ ನಿಮಗೆ ಶಬಾಷ್ ಅಂತ ಹೇಳಬೇಕು. ಥ್ಯಾಂಕ್ ಯು ಸರ್. ಸರ್, ಎಷ್ಟು ಚೆನ್ನಾಗಿದೆ ಅಂದರೆ ಈ ಹಾಡು ಪ್ರಾರಂಭ ಆದಾಗ ನಾವು ಸಂಗೀತ ಅಭ್ಯಾಸ ಮಾಡಬೇಕಾದ್ರೆ 1ನೇ ಕಾಲ 2ನೇ ಕಾಲ 3ನೇ ಕಾಲ ಅಂತೆಲ್ಲ ಹಾಡ್ತೀವಲ್ಲ ಮೇಡಮ್, ಹಾಗೆಯೇ ಕೋಲಾಟ ಆಡಬೇಕಾದ್ರೆ ನಿಧಾನಗತಿಯಲ್ಲಿ ಪ್ರಾರಂಭ ಆಗುತ್ತೆ. ಲಾಲು ಕೆಲ್ಲಾಲುಮಾ ಎಲ್ಲಲೇಸು ಲಾಲುಮಾ ಅಂತ ಶುರುವಾದರೆ ಕೊನೆಯಲ್ಲಿ ಎಷ್ಟು ಸ್ಪೀಡ್ ಹೋಗಿರ್ತಾರೆ ಅಂತ ಗೊತ್ತಾಗಿಲ್ಲ. ನೀನು ಅದೇ ಹೇಳ್ದಲ್ಲ, ಕೈ ಕೊಡ್ಕೊಂಡಿರ್ತೀಯೋ, ಕಾಲು ಕೊಡ್ಕೊಂಡಿರ್ತೀಯೋ, ತಲೆ ಕೊಡ್ಕೊಂಡಿರ್ತೀಯೋ, ಆ ಹೆಜ್ಜೆಗಳು ಹಾಕ್ಕೊಂಡು ಒಳಗಡೆ ಹಿಂಗೆ ನುಸ್ಲಿ ಬಂದು ಕೋಲ್ಗಳು ಕೊಡ್ತಾ ಇರಬೇಕು. ಆ ಕಲೆ ಅದ್ಭುತವಾದ ಕಲೆ. ಕೊಡಬೇಕು ಚಪ್ಪಾಳೆ ಅದಕ್ಕೆಲ್ಲ. ಹೌದಲ್ಲ?
ಇದು ಅಭ್ಯಾಸ ಮಾಡೋದು. ಆಮೇಲೆ ಸಾಹಿತ್ಯ ಎಲ್ಲರ ಬಾಯಿನಲ್ಲೂ ಇರುತ್ತದು, ಹೌದು ಎಲ್ಲರ ಬಾಯಲ್ಲೂ ಇರುತ್ತೆ. ಹೌದೌದು ಇದೊಂದು ವಿಶೇಷ. ಇನ್ನೊಂದು ವಿಶೇಷ ಏನು ಗೊತ್ತಾ, ಇದೇ ಹಾಡುಗಳಿಗೆ ಜಡೆ ಕಟ್ತಾರೆ. ಹೌದು ಹೌದು ನೀವು ಹಾಕಿದ ಹೆಜ್ಜೆಗಳಿಗೆ ಅದು ಕರೆಕ್ಟಾಗಿ ಜಡೆ ಕಟ್ಕೊಳ್ಳುತ್ತೆ. ಹೌದು ಸರ್. ಆ ಜಡೆ ಕಟ್ಕೊಂಡು ವಾಪಸ್ ಅಷ್ಟು ಕೌಂಟ್ ವಾಪಸ್ ನೀವು ಬಂದು ನಿಲ್ಲೋ ಅಷ್ಟೊತ್ತು ಜಡೆ ಬಿಚ್ಕೊಳ್ಳುತ್ತೆ. ನೀವು ಜಡೆ ಬಿಚ್ಚೋದೇನೋ ತಪ್ಪು ಮಾಡಿದ್ರಿ ಅಂದರೆ ನಿಮ್ಮ ಕೋಲಾಟ ಶುದ್ಧವಾಗಿಲ್ಲ, ಸ್ಪಷ್ಟವಾಗಿಲ್ಲ ಅಂತ. ಹೌದೌದು ನಿಮ್ಮ ಹೆಜ್ಜೆಗಳು ಕರೆಕ್ಟಾಗಿತ್ತು ಅಂದರೆ ಜಡೆ ಸರಕ್ಕೆ ಕರೆಕ್ಟಾಗಿ ಹಾಕ್ಕೊಳ್ಳುತ್ತೆ, ಜಡೆ ಹಾಗೆ ಬಿಚ್ಕೊಳ್ಳುತ್ತೆ. ಈ ಥರ ಲೆಕ್ಕಾಚಾರವಾಗಿ ಜನಪದದ ಕೋಲಾಟ ಇರುತ್ತೆ. ಇದು ನಶಿಸ್ತಾ ಇದೆ. ಆದರೆ ನಾನು ನಿಜವಾಗ್ಲೂ ಆಶ್ಚರ್ಯ ಆಗಿದ್ದೇನೆಂದರೆ, ನೀನು ಅದನ್ನು ಹಾಡನ್ನು ಪದಗಳನ್ನು ಕಲ್ತ್ಕೊಂಡು ಎಷ್ಟು ಚೆನ್ನಾಗಿ ಆಡಿದೆ. ನಾನು ಅರ್ಚನಾ ಮೇಡಮ್ಗೆ ಹೇಳ್ತಾ ಇದ್ದೆ, ಪದಗಳನ್ನ ಹೇಳ್ತಾ ಇದ್ದೆ. ಅವರು ಹೌದು ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ನಾನು ಇನ್ನೊಮ್ಮೆ ನೆಕ್ಸ್ಟ್ ಇನ್ಯಾರಾದ್ರೂ ಕೋಲಾಟ ಪದ ಆಡಿದಾಗ ಕೋಲಾಟದ ವಿಶೇಷತೆ ಇನ್ನೊಂದಷ್ಟು ಮಾತಾಡ್ತೀನಿ. ನಿನಗೆ ಒಳ್ಳೇದಾಗ್ಲಪ್ಪ, ಭಾಳ ಚೆನ್ನಾಗಿ ಹಾಡಿದೆ. ಮಗ್ಗಲ್ದೆ ಬರುವ ಕಣ್ಗಾಲ ಮರದಡಿ ಕಂಡಲ ಮಲ್ಲುಮ ಸೊಪ್ಪುಗಾವೋ ಜಾಣ ತಂದನ್ನೆ ತಾನಂದರುಳೋ ಜಾಣ. ಥ್ಯಾಂಕ್ ಯು ಸೊ ಮಚ್.